ನಮಸ್ಕಾರ ಎಲ್ಲರಿಗೂ. ಕಾವ್ಯ ಶೈವ ಅವರು ಯಾರು ಮತ್ತು ಅವರ ಜೀವನದ ಹಾದಿ ಹೇಗಿದೆ, ಅವರು ಬಿಗ್ ಬಾಸ್ಗೆ ಬಂದಿದ್ದು ಹೇಗೆ ಎಂದು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತೇನೆ. ಬಿಗ್ ಬಾಸ್ ಸೀಸನ್ 12ಕ್ಕೆ ಎರಡನೇ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಂಥ ಕಾವ್ಯ ಶೈವ ಅವರು ಮೊದಲು ಗಿಲ್ಲಿ ನಟನ ಜೊತೆಗೆ ಜಂಟಿಯಾಗಿ ಕಾಣಿಸಿಕೊಂಡಿದ್ದರು. ಇವಾಗ ಒಂಟಿಯಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಅಂತ ಹೇಳ್ಬೋದು. ಬಿಗ್ ಬಾಸ್ ಮನೆಗೆ ಬಂದಾಗನಿಂದಲೂ ತುಂಬ ಪ್ರೇಕ್ಷಕರ ಮನವನ್ನು ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಗೇಮ್ ಕೂಡ ಚೆನ್ನಾಗಿ ಆಡ್ತಿದ್ದಾರೆ ಅಂತ ಹೇಳ್ಬೋದು. ಕಾವ್ಯ ಶೈವ ಇವರು ಮೂಲತಃ ಕೇರ್ಪೇಟೆಯವರು. ಇವರ ಎಜುಕೇಷನ್ ಕಂಪ್ಲೀಟ್ ಮಾಡಿಕೊಂಡಿದ್ದು ಮೈಸೂರಿನಲ್ಲಿ ಅಂತ ಹೇಳ್ಬೋದು. ಇವಾಗ ಇವರು ಬೆಂಗಳೂರಿನಲ್ಲಿ ಇದ್ದಿದ್ದಾರೆ ಅಂತ ಹೇಳ್ಬೋದು. ಇವರು ಹುಟ್ಟಿದ್ದು ಯಾವಾಗ ಅಂದರೆ ಏಪ್ರಿಲ್ 6, 1999. ಕಾವ್ಯ ಶೈವ ಅವರಿಗೆ ಒಬ್ಬರು ಬ್ರದರ್ ಕೂಡ ಇದ್ದಾರೆ. ಅವರ ಹೆಸರು ಕಾರ್ತಿಕ್ ಅಂತ. ಇವರು ಮೊದಲನೇದಾಗಿ ಸೀರಿಯಲ್ನಲ್ಲಿ ಪಾತ್ರ ಮಾಡಿದ್ದು ಭೂಮಿ ತಾಯಿ ಆಣೆ ಅನ್ನುವಂಥ ಒಂದು ಸೀರಿಯಲ್. ಇದು ಕಲರ್ ಸೂಪರ್ನಲ್ಲಿ ಪ್ರಸಾರವಾಗುತ್ತಿತ್ತು. ಇದು ಆದ ನಂತರ ಅವರು ತೆಲುಗು ರಂಗದಲ್ಲಿ ಕಾಣಿಸಿಕೊಂಡಿದ್ದರು. ಹಂಸಗೀತಂ ಅನ್ನುವಂಥ ಸೀರಿಯಲ್ನಲ್ಲಿ ಕೂಡ ಇವರು ಕಾಣಿಸಿಕೊಂಡಿದ್ದರು. ಇವರಿಗೆ ಮತ್ತೊಂದು ಅಪರ್ಚುನಿಟಿ ಸಿಕ್ಕಿತ್ತು. ಯಾವುದು ಅಂದರೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅನ್ನುವಂಥ ರಿಯಾಲಿಟಿ ಶೋ. ಇವರು ಶಶಾಂಕ್ ಅವರ ಜೋಡಿಯಾಗಿ ಕಾಣಿಸಿಕೊಂಡಿದ್ದರು. ಇವರು ಮೊದಲಿನಿಂದಲೂ ಕೂಡ ತುಂಬಾ ಡ್ಯಾನ್ಸ್ ಅದ್ಭುತವಾಗಿ ಮಾಡುತ್ತಾ ಈ ಶೋನಲ್ಲಿ ಎಲ್ಲರ ಫೇವರೇಟ್ ಆಗಿ ಸೂಪರ್ ಜೋಡಿ ಎನಿಸಿಕೊಂಡಿದ್ದರು. ಈ ಜೋಡಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಫಿನಾಲೆವರೆಗೂ ತಲುಪುತ್ತೆ. ಕೊನೆಯಲ್ಲಿ ಟ್ರೋಫಿ ಕೂಡ ತಮ್ಮದಾಗಿಸಿಕೊಳ್ಳುತ್ತಾರೆ. ಇದಕ್ಕೂ ಮೊದಲು ಮತ್ತೊಂದು ರಿಯಾಲಿಟಿ ಶೋನಲ್ಲಿ ಕಾಣಿಸಿಕೊಂಡಿದ್ದರು, ಫ್ಯಾಮಿಲಿ ಗ್ಯಾಂಗ್ಸ್ಟರ್ ಅನ್ನುವಂಥ ರಿಯಾಲಿಟಿ ಶೋನಲ್ಲಿ. ಇವಾಗ ಪ್ರೆಸೆಂಟ್ ಬಿಗ್ ಬಾಸ್ ಸೀಸನ್ 12ರ ಮನೆಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಇವರು ಫೈನಲ್ವರೆಗೂ ಹೋಗಬಹುದು ಅಂತ ಹೇಳ್ಬೋದು. ನಿಮಗೇನು ಅನಿಸುತ್ತೆ, ಇವರು ಫೈನಲ್ವರೆಗೆ ಹೋಗ್ಬೋದಾ ಅಥವಾ ಮಧ್ಯದಲ್ಲಿ ಎಲಿಮಿನೇಟ್ ಆಗ್ಬೋದಾ? ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ವಿಡಿಯೋನ ಕೊನೆಯವರೆಗೆ ನೋಡೋದಕ್ಕೆ ಧನ್ಯವಾದಗಳು.